ರಸ್ತೆ ಮಧ್ಯದಲ್ಲಿ ಆಗಿದ್ದು ಅರ್ಧಕ್ಕೆ ಬಿಟ್ಹೋದ ಗುತ್ತಿಗೆದಾರ. ರಸ್ತೆಯಲ್ಲಿ ಬಿದ್ದ ಗುಂಡಿಯಿಂದ ಜನರ ಪರದಾಟ. ಒಂದ್ ಕಡೆ ಅಭಿವೃದ್ಧಿ ಹೆಸರಲ್ಲಿ ಕೆಲಸ ಮಾಡ್ತಾರೆ, ಆದ್ರೆ ಅದನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದು ಇದರಿಂದ ಜನರು ಪರದಾಡುವಂತಾಗಿದೆ. ತುಮಕೂರು ಜಿಲ್ಲೆ ಶಿರಾನಗರದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆ ಗಂಗೆ ಮೂಲಕ ನೀರನ್ನ ಸರಬರಾಜು ಮಾಡಲು ಇಲಾಖೆ ಮುಂದಾಗಿದೆ. ಆದರೆ ಮನೆ ಮನೆ ಗಂಗೆ ಯೋಜನೆಯಡಿ ರಸ್ತೆಗಳ ಮಧ್ಯದಲ್ಲಿ ಗುಂಡಿಯನ್ನ ತೆಗೆಯಲಾಗಿದ್ದು ಕಾಮಗಾರಿ ವಿಳಂಬವಾಗಿದ್ದರಿಂದ ರಸ್ತೆಯನ್ನ ಅರ್ಧಕ್ಕೆ ತೆಗೆದು ಮುಚ್ಚದೆ ಹೋಗಿರುವುದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದೆ. ಇನ್ನು ಶಿರಾನಗರದ ಬಹುತೇಕ ಏರಿಯಾಗಳ ರಸ್ತೆಯನ್ನ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನೀರನ್ನ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಕಾಮಗಾರಿ ಆರಂಭ ಮಾಡಲಾಗಿತ್ತು. ಆದರೆ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ವಿಳಂಬ ಮಾಡ್ತಾ ಇರುವುದರಿಂದ ಜನರಿಗೆ ತೊಂದರೆಯಾಗ್ತಾ ಇದೆ. ಇನ್ನು ರಸ್ತೆ ಕಾಮಗಾರಿ ಆಗತ್ತೆ ಎಂದು ಕನಿಷ್ಠ ಒಂದು ಸೂಚನಾ ಫಲಕವನ್ನ ಕೂಡ ಹಾಕದೆ ಕಾಮಗಾರಿಯನ್ನ ಮಾಡ್ತಾ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈಗ ಮಳೆಯಾಗ್ತಾ ಇದ್ದು ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದರಿಂದ ರಸ್ತೆಗಳು ಕೆಸರುಗದ್ದೆ ಆಗ್ತಾ ಇದ್ದು ಶಾಲಾ ಮಕ್ಕಳು ಜನರು ಕಾಲು ಜಾರಿ ಬಿದ್ದು ಕೈಕಾಲು ಮುರಿದು ಆಸ್ಪತ್ರೆ ಸೇರ್ತಿದ್ದಾರೆ. ಇನ್ನು ವಾರ್ಡ್ನ ನಿವಾಸಿಗಳು ಗುತ್ತಿಗೆದಾರರಿಗೆ ತರಾಟೆಗೆ ತೆಗೆದುಕೊಂಡಿದ್ದರೂ ಕೂಡ ಗುತ್ತಿಗೆದಾರರು ಮಾತ್ರ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಅಗೆದ ರಸ್ತೆಯನ್ನ ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.